ಚಂದ್ರಶೇಖರ್ ಅವರು ನೋಡಿ, ಇದು ಓಪನಿಂಗ್ ಕಾಮೆಂಟು. ಓಕೆ, ನಿಮ್ದು 2 ನಿಮಿಷ ಆಗಿದೆ, ಇವ್ರದ್ದು 2 ನಿಮಿಷ ಆಗಿದೆ, ಅವ್ರು 2 ನಿಮಿಷ ಇಂಟರಪ್ಟ್ ಮಾಡಿಬಿಡಿ, ಅದಾದಮೇಲೆ ಮಾಡೋಣ ಚರ್ಚೆ. ಇವ್ರು ಹೇಳಿದ್ರು ಸೋ ಕಾಲ್ಡ್ ಹಿಂದೂ ದೇವಸ್ಥಾನ ಅಂತ ಅಲ್ವಾ. ಈಗ ನೋಡಿ ಸರ್, ನಿಮಗೆ ಕೃಷ್ಣ ಜನ್ಮಭೂಮಿ ಬಗ್ಗೆ ಹಿಸ್ಟ್ರಿ ಗೊತ್ತಿದೆಯೋ ಇಲ್ವೋ, ಸ್ವಲ್ಪ ಹೇಳ್ಬಿಡ್ತೀನಿ ಹಿಸ್ಟ್ರಿ. ಶ್ರೀಕೃಷ್ಣ ಜನ್ಮಭೂಮಿ ಎಲ್ಲಿ ಕಟ್ಟಿರೋದು? ಜೇಲ್ ಪಕ್ಕದಲ್ಲಿ. ಕೃಷ್ಣ ದೇವರು ಅಲ್ಲಿ ಹುಟ್ಟಿದ್ದು. ಓಕೆ, ಕಟ್ಟಿದ್ಯಾರು? ವಜ್ರನಾಭ. ಯಾರು ವಜ್ರನಾಭ? ಕೃಷ್ಣ ದೇವರ ಮರಿ ಮೊಮ್ಮಗ. ಇದು ರೆಕಾರ್ಡೆಡ್ ಹಿಸ್ಟ್ರಿ. ನೀವು ಅದನ್ನ ಡಿಸ್ಟಾರ್ಟ್ ಮಾಡಕ್ಕಾಗಲ್ಲ. ಪುರಾಣಕ್ಕೂ ಹಿಸ್ಟ್ರಿಗೂ ವ್ಯತ್ಯಾಸ ಗೊತ್ತಿಲ್ಲ. ರಿಕ್ವೆಸ್ಟ್, ಪ್ರಾರಂಭಿಕ ಸುತ್ತಿನಲ್ಲಿ ಅವ್ರ ವಿಷಯ ಅವ್ರು ಮಂಡಿಸ್ಬಿಡ್ಲಿ. ನಿಮಗೆ ಅಬ್ಜೆಕ್ಷನ್ ಇದ್ರೆ ಆಮೇಲೆ ಹೇಳಿ. ಚಂದ್ರಶೇಖರ್ ಅವರೇ, ಸಮಯ ಹಾಳು ಕೇಳಿಸ್ಕೊಳ್ಳಿ. ನಮ್ಮ ಚಾನೆಲ್ ಆಡಿಯನ್ಸ್ ಸ್ವಿಚ್ ಮಾಡೋ ಹಾಗೆ ಮಾಡಬೇಡಿ. ಎಲ್ಲರೂ ಒಟ್ಟಿಗೆ ಕಿರ್ಚಿದ್ರೆ ಯಾರ ಪಾಯಿಂಟ್ ಕೂಡ ರಿಜಿಸ್ಟರ್ ಆಗೋದಿಲ್ಲ. ಭಾಸ್ಕರ್ ಪ್ರಸಾದ್ ಅವ್ರಿಗೆ ಪ್ರಶ್ನೆ, ಅವ್ರು ಉತ್ತರ ಕೊಡ್ಲಿ. ಅಬ್ಜೆಕ್ಷನ್ ಇದ್ರೆ ಆಮೇಲೆ ನೀವು ಹೇಳಿ. ಭಾಸ್ಕರ್ ಪ್ರಸಾದ್, ಈಗ ನಾನು ಒಂದು ಮಾತ್ರ ಶುರು ಮಾಡ್ತೀನಿ, ಮತ್ತೆ ಮಧ್ಯದಲ್ಲಿ ಮಾತಾಡಿದ್ರೆ ನಾನು ನಿಲ್ಲಿಸ್ಬಿಡ್ತೀನಿ. ಕಿರ್ಚಾಡಕ್ಕೆಲ್ಲ ನನ್ನ ಕೈಲಾಗಲ್ಲ. ಯಾಕಂದ್ರೆ ಈ ವಿಷಯಗಳು ತುಂಬಾ ಸೂಕ್ಷ್ಮವಾದ ವಿಚಾರಗಳು. ಇದನ್ನ ಮಾತಾಡುವಾಗ ಅವ್ರು ಅಂಕಿರ್ಚಾಡಿದ್ರೆ ನಾನು ಮಾತಾಡಕ್ಕಾಗಲ್ಲ. ಸೆಂಟ್ರಲ್ ಮಧ್ಯೆ ಹೇಳ್ತಾ ಇದ್ದೀನಿ. ಈಗ ನಾವು ಕೇಳ್ತಾ ಇರೋದು, ಈಗ ಅವ್ರು ಮಾತಾಡ್ತಾ ಇದ್ರು, ಈ ದೇಶಕ್ಕೆ ನಿಜವಾಗ್ಲೂ ಇವತ್ತು ಏನು ಅಗತ್ಯ ಇದೆ, ಅದು ಬಿಟ್ಟು ಇವೆಲ್ಲ ಮಾಡ್ತಿದ್ವಲ್ಲ, ಈ ಧಾರ್ಮಿಕ ಸಂಘರ್ಷ ಅನ್ನುವಂಥದ್ದು ಈ ದೇಶಕ್ಕೆ ಅಗತ್ಯ ಇದೆಯಾ ಅನ್ನೋದು ಪ್ರಶ್ನೆ. ಅದಾಗ್ಯೂ ಕೂಡ ಹೌದು, ಅದೊಂದು ಸಂಘರ್ಷ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಅಶೋಕನ ಕಾಲದಲ್ಲಿ 84,000 ಬೌದ್ಧ ಮಂದಿರಗಳು ಈ ದೇಶದಲ್ಲಿತ್ತು ಅಂತ ದಾಖಲೆಗಳು ಹೇಳುವಂಥದ್ದು, ಪುರಾಣದ ಕಥೆ ಅಲ್ಲ. ಮತ್ತು ನೀವು ಹೇಳಿದ್ರಿ ಶ್ರೀಕೃಷ್ಣ ಹುಟ್ಟಿದ ಸ್ಥಳ ಅದು ಅಂತ. ಶ್ರೀಕೃಷ್ಣ ಏನು ಹುಟ್ಟಿದ ಕಾಲ ಇದೆಯಲ್ಲ, ಅದು ಯಾವ ಯುಗ? ದ್ವಾಪರ ಯುಗ ಅಲ್ವಾ? ದ್ವಾಪರ ಯುಗಕ್ಕೂ ಕಲಿಯುಗಕ್ಕೂ ನಿಮ್ಮ ಪುರಾಣಗಳ ಪ್ರಕಾರ 8 ಲಕ್ಷ ವರ್ಷ ಅಂತರ ಅಂತಾರೆ, ಆಯ್ತಲ್ಲ. ಮತ್ತು ಇನ್ನೊಂದು ಯಾರೋ ನಾವು ವೈಜ್ಞಾನಿಕವಾಗಿ ನಾವು ಅನ್ವೇಷಣೆ ಮಾಡಿದ್ದೀವಿ, ಕೃಷ್ಣ ಹುಟ್ಟಿದ್ದು 7,153 ವರ್ಷಗಳ ಹಿಂದೆ ಅಂತ. 7,153 ವರ್ಷಗಳು ಅಂತಲೇ ಇಟ್ಕೊಂಡ್ರೆ 7,153 ವರ್ಷಗಳ ಹಿಂದೆ ಈ ಜಗತ್ತಿನಲ್ಲಿ ಮನುಷ್ಯನ ಜೀವನ ಪದ್ಧತಿ ಹೆಂಗಿತ್ತು, ಅವನೇನು ಮನೆಗಳನ್ನ ಕಟ್ತಾ ಇದ್ನ ಆ ಟೈಮಲ್ಲಿ? ವೈಜ್ಞಾನಿಕವಾಗಿ ನೋಡುವಂಥದ್ದು ಇತಿಹಾಸ ನಾವು ಚೆಕ್ ಮಾಡಿದ್ರೆ 7,153 ವರ್ಷಗಳ ಕೆಳಗಡೆ ಇಲ್ಲಿ ಮನುಷ್ಯ ಬಟ್ಟೆ ಕಂಡಿಡ್ದಿದ್ನ, ಆಹಾರ ಏನು ಕಂಡಿಡ್ದಿದ್ದ, ಅವನು ಮನೆ ಕಟ್ತಾ ಇದ್ನ ಅಥವಾ ಕೊಠರಗಳಲ್ಲಿ ವಾಸ ಮಾಡ್ತಾ ಇದ್ನ, ಇದು ಇಡೀ ಜಗತ್ತಲ್ಲಿ ಒಂದೇ ಆಗಿರ್ತದೆ. ನೀವು ಅದನ್ನು ನೋಡಿದ್ರೆ 7,500 ವರ್ಷದ 153 ವರ್ಷದ ಕೆಳಗಡೆ ಮನುಷ್ಯ ಲೋಹಗಳನ್ನೇ ಕಂಡಿಡ್ತಿರ್ಲಿಲ್ಲ, ಹೌದಲ್ವಾ? ನೀವು ಆ ಟೈಮಲ್ಲಿ ಅರಮನೆ ಕಟ್ಟಿದ್ರು, ಇದು ಕಟ್ಟಿದ್ರು, ಇವೆಲ್ಲ ಇದೆಯಲ್ಲ, ಇದು ಇತಿಹಾಸ ಅಲ್ಲ, ಇದು ಪುರಾಣಗಳು. ಪುರಾಣಗಳು ಅವರವರ ಭಾವನೆಗಳಿಗೆ ದಕ್ಕುವಂಥದ್ದೇ ಹೊರತು ಅದನ್ನು ನೀವು ಪ್ರೂವ್ ಮಾಡೋಕ್ಕಾಗಲ್ಲ, ಆಯ್ತಲ್ಲ. ನಾವು ಹೇಳ್ತೀವಿ 84,000 ಅಶೋಕನ ಕಾಲದಲ್ಲಿದ್ದಂತಹ ಬೌದ್ಧ ಮಂದಿರಗಳು ಬಹುತೇಕ ಅಂತ ಹೇಳಿದಾಗ ನೀವು ನಗ್ತಿರಲ್ವಾ? ನಾನು ದಾಖಲೆಗಳನ್ನೇ ಕೊಡಬಲ್ಲೆ. ಇವತ್ತಿನ ತಿರುಪತಿ ದೇವಸ್ಥಾನ, ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನ, ಕದ್ರಿ ಮಂಜುನಾಥೇಶ್ವರ, ಅಯ್ಯಪ್ಪ ಸ್ವಾಮಿ, ರಂಗನಾಥ, ಇವೆಲ್ಲವೂ ಕೂಡ ಬೌದ್ಧ ಮಂದಿರಗಳು ಅನ್ನೋದಕ್ಕೆ ನಿಮ್ಗೆ ಯಾವ ಅನುಮಾನವೂ ಬೇಕಾಗಿಲ್ಲ. ಯಾವುದೋ ಪಂಡ್ರಾಪುರದ ಪಾಂಡುರಂಗ ದೇವಸ್ಥಾನ